ಗೊತ್ತಿಲ್ಲ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲ. ನಟ ದರ್ಶನ್ಗೆ ಹೊರಗಿನ ವಿಷಯವೇ ಗೊತ್ತಾಗ್ತಾ ಇಲ್ಲ. ನನ್ನ ಕೇಸ್ ಏನಾಗ್ತಿದೆ ಅನ್ನೋದ್ರ ಮಾಹಿತಿನೇ ಇಲ್ಲ. ಯಾವ ವಿಷಯನೂ ಗೊತ್ತಾಗೋದು ಬೇಡ ಅಂದ್ರಂತೆ ನಟ ದರ್ಶನ್. ಚಾರ್ಜ್ ಶೀಟ್ ಬಗ್ಗೆ ತಿಳಿಯಲು ದರ್ಶನ್ಗಿಲ್ಲ ಆಸಕ್ತಿ. ಕೇಸ್ ವಿಚಾರವಾಗಿ ತಿಳಿಯಲು ಸಿದ್ಧರಿಲ್ವಂತೆ. ಚಾರ್ಜ್ ಶೀಟ್ ಕಾಪಿ ಬೇಕಾ ಅಂದ್ರು ಬೇಡ ಅಂದ್ರಂತೆ. ಅದೆಲ್ಲ ನನಗೆ ಗೊತ್ತಾಗಲ್ಲ, ನನ್ನ ಲಾಯರ್ ನೋಡ್ಕೊಳ್ತಾರೆ, ನನ್ನ ಅಡ್ವೊಕೇಟ್ ನೋಡ್ಕೊಳ್ತಾರೆ ಅಂತ ದರ್ಶನ್ ಹೇಳಿದಾರಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ A2 ಆಗಿ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಈಗಾಗಲೇ ತನಿಖಾ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. 3991 ಪುಟಗಳ ಸುದೀರ್ಘ ಸಂಕ್ಷಿಪ್ತವಾಗಿರುವಂತಹ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದ್ರೆ ಯಾವುದರ ಬಗ್ಗೆನೂ ಕೂಡ ಇಂಟ್ರೆಸ್ಟ್ ಅನ್ನ ದರ್ಶನ್ ತೋರಿಸ್ತಾ ಇಲ್ಲ. ನಟ ದರ್ಶನ್ಗೆ ಒಂದು ಕಡೆಯಲ್ಲಿ ಹೊರಗಿನ ವಿಚಾರವೇ ಗೊತ್ತಾಗ್ತಾ ಇಲ್ಲ. ಏನೋ ತನ್ನ ಕೇಸ್ ಏನಾಗ್ತಿದೆ ಅನ್ನೋದರ ಮಾಹಿತಿನೇ ಇಲ್ಲವಂತೆ. ಯಾವ ವಿಷಯನೂ ಗೊತ್ತಾಗೋದು ಕೂಡ ಬೇಡ ಅಂದ್ರಂತೆ ನಟ ದರ್ಶನ. ಚಾರ್ಜ್ ಶೀಟ್ ಬಗ್ಗೆ ತಿಳಿಲಿಕ್ಕೆ ದರ್ಶನ್ಗೆ ಬಿಲ್ಕುಲ್ ಆಗಿ ಆಸಕ್ತಿನೇ ಇಲ್ಲ. ಕೇಸ್ ವಿಚಾರವಾಗಿ ತಿಳಿಯಲು ಸಿದ್ಧರಿಲ್ವಂತೆ. ಚಾರ್ಜ್ ಶೀಟ್ ಕಾಪಿ ಬೇಕಾ ಅಂತ ಕೇಳಿದ್ರು ಕೂಡ ಬೇಡ ಅಂದ್ರಂತೆ. ಅದೆಲ್ಲ ನನಗೆ ಗೊತ್ತಾಗಲ್ಲ, ನನ್ನ ಲಾಯರ್ ನೋಡ್ಕೊಳ್ತಾರೆ, ನನ್ನ ಪರ ಇರುವಂತಹ ವಕೀಲರು ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ ದರ್ಶನ ಹೇಳಿದಾರಂತೆ. ಒಂದು ಕಡೆಯಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 3991 ಪುಟಗಳ, ಅದರಲ್ಲೂ ಕೂಡ 5 ವಾಲ್ಯೂಮ್ಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಒಂದು ಕಡೆಯಲ್ಲಿ ಏನು ಪ್ರಕರಣ ಆಗಿದೆ ಸಂಕ್ಷಿಪ್ತ ವರದಿ ಒಂದು ಕಡೆ ಇದ್ರೆ, ಇನ್ನೊಂದೆಡೆ FSL ರಿಪೋರ್ಟ್ ಗಳಿರುವಂತದ್ದು, ಇನ್ನು ಸಾಕ್ಷ್ಯಗಳನ್ನ ಪ್ರತ್ಯಕ್ಷ ಪರೋಕ್ಷ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನ 5 ವಾಲ್ಯೂಮ್ಗಳಲ್ಲಿ ಈಗಾಗಲೇ ತನಿಖಾ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಆದ್ರೆ ಕೇಸಿನ ಸಂಬಂಧ ನನಗೇನು ಗೊತ್ತಾಗ್ತಾ ಇಲ್ಲ, ಇನ್ನು ತಿಳಿಯೋದು ಬೇಡ ಅಂತ ದರ್ಶನ್ ಒಂದ್ ರೀತಿಯಾಗಿ ನನ್ಗೆ ಯಾವ್ದು ಕೂಡ ತಿಳಿಯೋದು ಬೇಡ, ನನ್ನ ಪರ ಇರುವಂತ ವಕೀಲರು ನೋಡ್ಕೊಳ್ತಾರೆ ಅಂತ ಹೇಳಿದಾರಂತೆ.